ಕೃಷ್ಣ ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತೆ ಶುರು ಮಾಡೋಣ. ಅದಕ್ಕೂ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 2, ಶ್ಲೋಕ 55. ಸೊ ಶ್ಲೋಕ ಶುರು ಮಾಡೋದಕ್ಕಿಂತ ಮುಂಚೆ ನಿನ್ನೆ ಅರ್ಜುನ ಏನಂತ ಕ್ವೆಶನ್ ಕೇಳಿದ್ದ ಅಂಥೇಳಿ ನೀವು ನೋಡಿದ್ರಿ. ಸೊ ಅವನು ಕೇಳೋ ಪ್ರಶ್ನೆ ಏನಪ್ಪ ಅಂದರೆ, ದಿವ್ಯತ್ವದಲ್ಲಿ ಅಂದರೆ ನಾವು ಸ್ಥಿತಪ್ರಜ್ಞೆಯಲ್ಲಿ ಇದ್ದೀವಿ ಅಂತಂದರೆ ಅಂತಹ ವ್ಯಕ್ತಿಗೆ ಇರುವಂತಹ ಲಕ್ಷಣಗಳೇನು, ನಾವು ಯಾವಾಗ ಅವನನ್ನು ದಿವ್ಯ ಜ್ಞಾನದಲ್ಲಿದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಅಂಥೇಳಿ ಇಲ್ಲಿ ಶ್ರೀಕೃಷ್ಣನಿಗೆ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಈ ಪ್ರಶ್ನೆ ಅದು ಕೇವಲ ಅವಂದು ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಕ್ವಶನ್ನು. ಏಕೆಂದರೆ ಎಷ್ಟೊಂದು ಜನ ಎಲ್ಲ ಜ್ಞಾನವನ್ನು ತಿಳ್ಕೊಂಡು ಕೆಲವೊಮ್ಮೆ ನಾವೇ ದೇವರು ಅಥವಾ ನಮ್ಮಿಂದನೇ ಎಲ್ಲ ಅಂತ ಹೇಳೋರು ಜಾಸ್ತಿ. ಸೊ ಇಲ್ಲಿ ಈ ಥರ ಕ್ವಶನ್ ಕೇಳೋದು ಯಾಕೆ ಅಂತಂದರೆ, ನಮಗೆ ಭಗವಂತ ಏನು ಅಂತ ಅರ್ಥ ಆಗಲಿ ಅಂಥೇಳಿ ಶ್ರೀಕೃಷ್ಣನಿಗೆ ಅರ್ಜುನ ಅವನ ಮೂಲಕ ಕೇಳ್ತಾ ಇದ್ದಾನೆ. ಸೊ ಅದರಲ್ಲಿ ನೆನ್ನೆ ಉತ್ತರನೂ ಕೂಡ ಹೇಳಿದರು. ಪ್ರತಿಯೊಬ್ಬ ವ್ಯಕ್ತಿ ಯಾರು ದಿವ್ಯಜ್ಞಾನದಲ್ಲಿ ಇರ್ತಾನೋ ಅಂತಹ ವ್ಯಕ್ತಿಗೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಲಕ್ಷಣಗಳು ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಮಾತು ಅನ್ನೋದು ಅವನು ಹೇಗೆ ವ್ಯವಹರಿಸ್ತಾನೆ ಇನ್ನೊಬ್ಬರ ಜೊತೆಗೆ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಲಕ್ಷಣ ಅಂತ ಹೇಳಿದ್ವಿ. ಯಾಕೆ ಅಂತಲೂ ಕೂಡ ಹೇಳಿದ್ದರು. ಅಂದರೆ ಒಬ್ಬ ಮೂರ್ಖ ಒಳ್ಳೆಯ ಬಟ್ಟೆಯನ್ನು ಧರಿಸಿ ಮಾತಾಡದೇ ಇದ್ದರೆ ಅವನು ಮೂರ್ಖನ ಅಥವಾ ಜಾಣನ ಅಂತ ನಮಗೆ ಗೊತ್ತಾಗಲ್ಲ. ಸೊ ಮೂರ್ಖರು ಮಾತಾಡ್ತಾ ಅವರಲ್ಲಿರುವಂತಹ ನಿಜನ ಹೊರಗಾಗ್ತಾರೆ. ಹಾಗೆ ಒಬ್ಬ ಮನುಷ್ಯ ಮಾತಾಡಿದಾಗ ಅವನು ನಿಜವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾನೋ ಇಲ್ವೋ ಅಂತ ಗೊತ್ತಾಗುತ್ತೆ. ಹೇಗೆ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯ ಯಾರು ದಿವ್ಯ ಪ್ರಜ್ಞೆಯಲ್ಲಿ ಇರ್ತಾರೆ ಅಂತಹ ಮನುಷ್ಯ ಕೃಷ್ಣನ ಬಗ್ಗೆ, ಕೃಷ್ಣನ ಗುಣಗಾನಗಳ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಆ ಒಂದು ಸರ್ಕಲ್ನ ಬಿಟ್ಟು ಅವರು ಹೊರಗಡೆ ಹೋಗ್ತಾನೆ ಇರೋದಿಲ್ಲ. ಸೊ ಅಂತಹ ವ್ಯಕ್ತಿ ದಿವ್ಯ ಪ್ರಜ್ಞೆಯಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಮುಂದೆ ಇನ್ನೂ ಲಕ್ಷಣಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಶ್ಲೋಕ 55, ಶ್ರೀ ಭಗವಾನ್ ಉವಾಚ ಪ್ರಜಾಹತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನಿ ಏವ ಆತ್ಮಾನ್ ತುಷ್ಟ ಸ್ಥಿತಪ್ರಜ್ಞ ಉಚ್ಯತೆ. ಸೊ ಅನುವಾದ: ದೇವೋತ್ತಮ ಪರಮ ಪುರುಷನು ಹೇಳಿದನು. ಇಲ್ಲಿ ದೇವೋತ್ತಮ ಪರಮ ಪುರುಷ ಅಂದರೆ ಯಾರು? ಶ್ರೀಕೃಷ್ಣ. ಯಾರಿಗೆ ಹೇಳ್ತಾನೆ? ಪಾರ್ಥನಿಗೆ ಹೇಳ್ತಿರೋದು. ಮನಸ್ಸಿನ ಕಲ್ಪನೆಗಳಿಂದ ಉಂಟಾದ ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ತ್ಯಜಿಸಿ, ಮನಸ್ಸಿನ ಕಲ್ಪನೆಗಳು ಅಂತಂದರೆ ಅವ್ರಿಗಿರುವಂತಹ ಊಹೆಗಳು, ನಾವು ಊಹೆ ಮಾಡಿಕೊಂಡು ನಾವೇನು ಪಡಿತೀವಲ್ಲ, ಆ ಇಂದ್ರಿಯ ತೃಪ್ತಿಯಲ್ಲೇ ನಿಜವಾದ ಸುಖ ಇದೆ ಅಂತ ಯಾರು ಅಂದ್ಕೊಂಡಿರ್ತಾರೆ ಅಂತಹ ಇಂದ್ರಿಯ ತೃಪ್ತಿಯನ್ನು ತ್ಯಜಿಸಿರುವಂತಹವನು. ಮತ್ತು ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ, ಅಂದರೆ ಮನಸ್ಸು ಪೂರ್ತಿಯಾಗಿ ಪರಿಶುದ್ಧವಾಗುತ್ತೆ. ನಾನು ನಿನ್ನೆ ಹೇಳಿದ್ದೆ, ನಮ್ಮ ಮನಸ್ಸು ಅನ್ನೋದು ಕನ್ನಡಿ ಇದ್ದ ಹಾಗೆ. ಸೊ ಆ ಕನ್ನಡಿ ಧೂಳು ಹಿಡಿದ್ಬಿಟ್ಟಿರುತ್ತೆ, ಅಂದರೆ ಡಸ್ಟ್ ಕೂತ್ಬಿಟ್ಟಿರುತ್ತೆ. ಸೊ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಾಗ ನಿಧಾನವಾಗಿ ಆ ಪೊರೆಯನ್ನು ನಾವು ತೆಗಿಬೋದು. ಸೊ ಆ ಥರ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಒಳಗಾದಾಗಲೇ ಮನಸ್ಸು ಪರಿಶುದ್ಧವಾಗೋದು. ಜೊತೆಗೆ ಆತ್ಮದಲ್ಲಿ ಸಂತುಷ್ಟನಾದಾಗ, ಅಂದರೆ ಆತ್ಮ ಬಿಟ್ಟು ಇನ್ನೇನೂ ಇಲ್ಲ, ಆತ್ಮ ಪರಮಾತ್ಮನೊಂದಿಗೆ ಸೇರಿಸ್ಬೇಕು ಅನ್ನೋ ಒಂದೇ ಒಂದು ಗುರಿಯನ್ನು ಬಿಟ್ಟು ಬೇರೆ ಏನೂ ನಮ್ಮ ಗುರಿ ಇಲ್ಲ ಅಂತ ನಾವು ಯಾವಾಗ ಅರ್ಥ ಮಾಡ್ಕೊತೀವೋ ಅಂತಹ ವ್ಯಕ್ತಿ, ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು. ಸೊ ಅಂತಹ ವ್ಯಕ್ತಿಗೆ ನಾವು ದಿವ್ಯ ಪ್ರಜ್ಞೆಯಲ್ಲಿ ಇದ್ದಾನೆ ಅಂತ ಹೇಳ್ತೀವಿ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಎಷ್ಟೇ ಮಾಯೆಗೆ ನಾವು ಒಳಗಾದರೂ ಕೂಡ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವೇನೂ ಮಾಡಬಾರ್ದು. ಎಷ್ಟೇ ಕಷ್ಟ ಆದರೂ ಕೂಡ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಕೂಡ ಕೃಷ್ಣನಿಗಾಗಿಯೇ ಮಾಡಬೇಕು, ಮತ್ತು ಅಂತಹ ಕೆಲಸದಲ್ಲಿ ನಾವು ಫಲವನ್ನು ನಿರೀಕ್ಷಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಗವಂತನ ಭಕ್ತಿ ಸೇವೆಯಲ್ಲಿ ತನ್ಮಯನಾಗಿರುವ ಮನುಷ್ಯನಿಗೆ ಮಹರ್ಷಿಗಳ ಎಲ್ಲ ಸದ್ಗುಣಗಳು ಇರುತ್ತವೆ. ಸೊ ಯಾವ ಒಬ್ಬ ವ್ಯಕ್ತಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾನೋ ಅವನಿಗೆ ಯಾರ ಥರದ ವಿದ್ಯೆಗಳು ಅಥವಾ ಲಕ್ಷಣಗಳು ಇರ್ತವೆ ಅಂದರೆ, ಮಹರ್ಷಿಗಳು ಅಂದರೆ ದೇವತೆಗಳ ಜೊತೆಗೆ ಸಂಪರ್ಕ ಮಾಡುವಂತಹ ಮಹರ್ಷಿಗಳ ಗುಣಗಳು ಅವರಿಗೆ ಇರುತ್ತೆ. ಆದರೆ ಹೀಗೆ ಆಧ್ಯಾತ್ಮಿಕ ನೆಲೆ ಇಲ್ಲದವನಿಗೆ ಯಾವುದೇ ಒಳ್ಳೆಯ ಅರ್ಹತೆ ಇರುವುದಿಲ್ಲ. ಯಾವ ಒಬ್ಬ ವ್ಯಕ್ತಿಗೆ ಭಕ್ತಿ ಸೇವೆಯಲ್ಲಿ ಮುಳುಗುವಂಥ ಅವಕಾಶ ಇರೋದಿಲ್ಲ. ಬರೀ ಜ್ಞಾನವನ್ನು ಮಾತ್ರ ಪಡೆದಿರ್ತಾರೆ, ಬಟ್ ಅವರು ಭಕ್ತಿ ಸೇವೆಯಲ್ಲಿ ಮುಳುಗಿರಲ್ಲ. ಅಂತಹವರಿಗೆ ಈ ಥರದ್ದು
ಏನು ದಿವ್ಯ ಪ್ರಜ್ಞೆಯಲ್ಲಿ ಒಳಗಾಗೋದಕ್ಕಾಗಲಿ ಅಥವಾ ಮಹರ್ಷಿಗಳ ಗುಣಗಳನ್ನು ಹೊಂದಲಿಕ್ಕಾಗಲಿ ಯಾವುದೇ ಥರದ ಅರ್ಹತೆ ಇರೋದಿಲ್ಲ. ಏಕೆಂದರೆ ಆತನು ತನ್ನ ಮನಸ್ಸಿನ ಕಲ್ಪನೆಗಳನ್ನೇ ಆಶ್ರಯಿಸುತ್ತಾನೆ. ಸೊ ನಾವು ಆಶ್ರಯ ಪಡಿಬೇಕಾಗಿರೋದು ಯಾರನ್ನ? ಕಮಲಚರಣಗಳಾದಂತಹ ವಿಷ್ಣುವಿನ ಅಥವಾ ಶ್ರೀಕೃಷ್ಣನ ಚರಣಗಳಲ್ಲಿ ನಾವು ಆಶ್ರಯವನ್ನು ಪಡಿಬೇಕು, ಪೂರ್ತಿಯಾಗಿ ಕೃಷ್ಣನಲ್ಲಿ ಶರಣಾಗಬೇಕು. ಆದರೆ ನಾವು ನಮ್ಮಲ್ಲಿರುವಂತಹ ಕಲ್ಪನೆಗಳಿಗೆ, ಊಹೆಗಳಿಗೆ ನಾವು ಶರಣಾದರೆ ಅಂತಹ ವ್ಯಕ್ತಿ ಭಗವಂತನಿಗೆ ಪ್ರಿಯ ಆಗೋದಿಲ್ಲ. ಹೀಗೆಂದು ಭಾಗವತವು ಹೇಳಿದೆ. ಯಾವ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ಆಸೆಗಳಿಗೆ ಆಶ್ರಯ ಪಡಿತಾನೋ ಅಂತಹ ವ್ಯಕ್ತಿ ಇಂದ್ರಿಯ ತೃಪ್ತಿಗಳನ್ನು ಮಾಡಲಿಕ್ಕೆ ಜಾಸ್ತಿ ಪ್ರಯತ್ನ ಪಡ್ತಾನೆ ಹೊರತು ಬೇರೇನನ್ನೂ ಮಾಡಲ್ಲ. ಅಂತಹ ವ್ಯಕ್ತಿಗೆ ಯಾವುದೇ ಥರದ ಸದ್ಗುಣಗಳು ಇರೋದಿಲ್ಲ ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಮನಸ್ಸಿನ ಕಲ್ಪನೆಗಳು ಸೃಷ್ಟಿ ಮಾಡುವ ಎಲ್ಲ ಬಗೆಯ ಇಂದ್ರಿಯ ಅಪೇಕ್ಷೆಗಳನ್ನು ಮನುಷ್ಯನು ತ್ಯಜಿಸಬೇಕೆಂದು ಇಲ್ಲಿ ಸರಿಯಾಗಿಯೇ ಹೇಳಿದೆ. ಸೊ ಇಲ್ಲಿ ಶ್ಲೋಕದಲ್ಲಿ ಹೇಳಿದರೆ, ಪ್ರಜಾಹತಿ ಯಥಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಅಂದರೆ ಕಾಮ, ನಮಗೆ ಇರುವಂತಹ ಆಸೆಗಳು ಮನಸ್ಸನ್ನು ತುಂಬ ಬೇಗ ಕೋಲಾಹಲ ಮಾಡುತ್ತೆ. ಅಂದರೆ ಶಾಂತವಾಗಿರಲಿಕ್ಕೆ ಬಿಡೋದಿಲ್ಲ. ಎಷ್ಟು ನಮಗೆ ಆಸೆ ಇರುತ್ತೋ ಅಷ್ಟು ನಮ್ಮ ಮನಸ್ಸು ಅಶಾಂತಿಯ ಒಂದು ಸ್ಥಾನದಲ್ಲಿ ಇರುತ್ತೆ ಮತ್ತು ಬೇಕಿದ್ದನ್ನೆಲ್ಲ ಪಡಿಬೇಕು ಅಂತ ಆಸೆ ಪಡುತ್ತೆ. ಸೊ ನಮಗೆ ಏನು ಬೇಕೋ ಅದನ್ನು ಬಿಟ್ಟು ಬೇರೆ ಎಲ್ಲದನ್ನು ಪಡಿಲಿಕ್ಕೆ ಅದು ಆಸೆ ಪಡುತ್ತೆ. ಸೊ ಹಾಗಾಗಿ ಹೇಳಿರೋದು, ಈ ಆಸೆ ಹೆಚ್ಚಾದಾಗ ನಾವು ನಮ್ಮ ಇಂದ್ರಿಯಗಳನ್ನು ಅದನ್ನು ಪಡೀಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಅಂತಹ ಇಂದ್ರಿಯ ತೃಪ್ತಿಯನ್ನು ನಾವು ತ್ಯಜಿಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಇಂತಹ ಇಂದ್ರಿಯ ಅಪೇಕ್ಷೆಗಳನ್ನು ಕೃತಕವಾಗಿ ತಡೆಯಲು ಸಾಧ್ಯವಿಲ್ಲ. ನೆಕ್ಸ್ಟ್ ಕ್ವಶನ್ ನಮ್ಗೆ ತಲೆಯಲ್ಲಿ ಬಂದ್ಬಿಡುತ್ತೆ. ಸೊ ತ್ಯಜಿಸಬೇಕು ಅಂತ ಹೇಳ್ತಿದ್ದೀವಿ, ಆದರೆ ಹೇಗೆ? ಕೆಲವೊಬ್ಬರು ಆರ್ಟಿಫಿಷಿಯಲ್ ಆಗು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಸೊ ಅದು ಸಾಧ್ಯನೇ ಇಲ್ಲ. ನಾವು ಆರ್ಟಿಫಿಷಿಯಲ್ ಆಗಿ ನಮ್ಮ ಇಂದ್ರಿಯ ತೃಪ್ತಿಯನ್ನು ಬಿಟ್ಟಿದ್ದೀವಿ ಅಂತ ಹೇಳಿದರೂ ಕೂಡ ನಮಗೆ ಅದನ್ನು ಬಿಡ್ಲಿಕ್ಕೆ ಆಗಲ್ಲ. ಯಾವಾಗ ನಾವು ಪೂರ್ತಿಯಾಗಿ ಕೃಷ್ಣನಲ್ಲಿ ಶರಣಾಗ್ತೀವಿ, ಅವನೇ ದೇವೋತ್ತಮ ಪರಮ ಪುರುಷ ಅಂತ ನಾವು ಯಾವಾಗ ಅರ್ಥ ಮಾಡ್ಕೊತೀವಿ, ಆಗ ಮಾತ್ರ ನಮ್ಮ ಇಂದ್ರಿಯ ತೃಪ್ತಿಗಳನ್ನು ನಮ್ಮ ಬಿಡಲಿಕ್ಕೆ ಸಾಧ್ಯ. ಆದರೆ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದರೆ ಹೊರಗಿನ ಪ್ರಯತ್ನವೇ ಇಲ್ಲದೆ ಇಂದ್ರಿಯಾಪೇಕ್ಷೆಗಳು ತಾವಾಗಿಯೇ ಅಡಗುತ್ತವೆ. ಸೊ ಅದಕ್ಕೆ ಉತ್ತರ ಕೂಡ ಶ್ರೀಕೃಷ್ಣನೇ ಕೊಟ್ಟಿದ್ದಾರೆ. ಸೊ ನಾವು ಕೃತಕವಾಗಿ ಅಂದರೆ ಆರ್ಟಿಫಿಷಿಯಲಿ ಇಂದ್ರಿಯ ತೃಪ್ತಿಯನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯಾವ ಒಬ್ಬ ಮನುಷ್ಯ ಕೃಷ್ಣ ಪ್ರಜ್ಞೆಯಲ್ಲಿ ಒಳಗಾಗ್ತಾನೋ ಅವನಿಗೆ ಗೊತ್ತಿಲ್ಲದೆ, ಹೊರಗಿನ ಫೋರ್ಸ್ ಇಲ್ಲದೇ ಆ ಇಂದ್ರಿಯ ತೃಪ್ತಿನ ಅವನು ಬಿಡ್ತಾನೆ ಅಂತ ಹೇಳಿದ್ದಾರೆ. ಏಕೆಂದರೆ ಈ ಭಕ್ತಿ ಸೇವೆಯಿಂದ ಆತನು ಕೂಡಲೇ ಅಲೌಕಿಕ ಪ್ರಜ್ಞೆಯ ವೇದಿಕೆಗೆ ಇರುತ್ತಾನೆ. ಸೊ ಯಾವಾಗ ನಾವು ಆಧ್ಯಾತ್ಮಿಕವಾಗಿ ಮುಂದೆ ಹೋಗಲಿಕ್ಕೆ ಶುರು ಮಾಡ್ತೀವಿ, ಯಾವಾಗ ಭಕ್ತಿ ಸೇವೆಯಲ್ಲಿ ಮುಳುಗಲಿಕ್ಕೆ ಶುರು ಮಾಡ್ತೀವಿ, ನಮಗೆ ಅರ್ಥ ಆಗುತ್ತೆ ನಾವು ಬಂದಿರೋ ಗುರಿ ಏನು, ಮತ್ತು ನನ್ನ ಮತ್ತು ಪರಮಾತ್ಮನ ಸಂಬಂಧ ಏನು, ನಾನು ಯಾರನ್ನು ಸಂತೋಷಪಡಿಸ್ಬೇಕು, ನಾನು ನನ್ನನ್ನು ಅಲ್ಲ ಸಂತೋಷಪಡಿಸ್ಬೇಕಾಗಿರೋದು, ನಾನು ಶ್ರೀಕೃಷ್ಣನನ್ನು ಸಂತೋಷಪಡಿಸ್ಬೇಕು ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಆ ಭಕ್ತಿ ಸೇವೆ ನಮಗೆ ಅರ್ಥ ಆಗಿ ನಾವು ನಿರಂತರ ನಿಸ್ವಾರ್ಥ ಸೇವಕರು ಅಂತ ನಮಗೆ ಅರ್ಥ ಆದರೆ ಹೊರಗಿನ ಯಾವುದೇ ಫೋರ್ಸ್ ಇಲ್ಲದೇನೆ, ಜೊತೆಗೆ ನಮಗೆ ಇಂದ್ರಿಯ ತೃಪ್ತಿ ಬೇಕು ಅಂತ ಕೂಡ ಅನಿಸೋದಿಲ್ಲ. ಸೊ ಆಸೆಗಳು ಜಾಸ್ತಿ ಆದ ಹಾಗೆ ಮನಸ್ಸು ಅಶಾಂತತೆಯನ್ನು ಕಂಡುಕೊಳ್ಳುತ್ತೆ. ಅದೇ ರೀತಿ ನಾವು ಶಾಂತತೆಯನ್ನು ಕಳ್ಕೋಬೇಕು ಅಂತಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗ್ತಾ ಹೋಗಬೇಕು. ಪ್ರಗತಿ ಹೊಂದಿದ ಆತ್ಮನು ತಾನು ಪರಮಪ್ರಭುವಿನ ನಿರಂತರ ಸೇವಕನೆಂಬುದನ್ನು ಅರಿತುಕೊಂಡು ತನ್ನಲ್ಲಿ ಸದಾ ಸಂತೃಪ್ತನಾಗುತ್ತಾನೆ. ಸೊ ಯಾವಾಗ ಅವನು ಸಂತೃಪ್ತನಾಗ್ತಾನೆ, ಸೊ ಮೇಲೆ ಅನುವಾದದಲ್ಲಿ ನಾವು ಹೇಳಿದ ಹಾಗೆ ಆತ್ಮದಲ್ಲಿ ಸಂತೃಪ್ತನಾಗುತ್ತಾನೆ. ಸೊ ಒಬ್ಬ ವ್ಯಕ್ತಿ ಯಾವಾಗ ಅವನು ಪ್ರಭುವಿನ ನಿರಂತರ ಸೇವಕ ಅಂತ ಅರ್ಥ ಮಾಡ್ಕೊತಾನೆ, ಆ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ, ಆಗ ಅವನಿಗೆ ತನ್ನ ಆತ್ಮದ ಮೇಲೆ ಸಂತೃಪ್ತಿ ಆಗುತ್ತೆ ಹೊರತು ಬೇರೆ ಏನೂ ಬೇಕು ಅಂತಲೇ ಅನಿಸೋದಿಲ್ಲ. ಸೊ ನಾವೊಂದು ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ, ನಾವು ಯೂಶಲಿ ಗ್ಯಾಜೆಟ್ಸ್ನ ಬೈ ಮಾಡ್ತೀವಿ. ಈಗ ಐಫೋನ್ ಇರ್ಬೋದು ಅಥವಾ ಐಪ್ಯಾಡ್ ಇರ್ಬೋದು ಅಥವಾ ಇನ್ನೇನೋ ಒಂದು ವಸ್ತು ನಮಗಿಷ್ಟ, ಗೋಲ್ಡ್ ಇರ್ಬೋದು, ಇದನ್ನೆಲ್ಲ ನಾವು ತೊಗೊಂಬರ್ತೀವಿ, ದುಡ್ಡು ಕೊಟ್ಟು ಕಷ್ಟಪಟ್ಟು ದುಡ್ಡು ಕೊಟ್ಟು ತೊಗೊಂಬರ್ತೀವಿ. ಆದರೆ ತೊಗೊಂಬಂದ ಮೇಲೆ ತೊಗೋಬೇಕು ಅಂತ ಹೇಳಿದಾಗಿರೋಷ್ಟು ಸಂತೋಷ ತೊಗೊಂಬಂದ ಮೇಲೆ ಇರೋದಿಲ್ಲ. ಯಾಕೆಂದರೆ ಅದು ನಮ್ಮ ಹತ್ರ ಇರುತ್ತೆ ಅನ್ನೋದು ಮತ್ತು ಅದು ಹಳೇದಾಗ್ತಾ ಹೋಗುತ್ತೆ. ಸೊ ಇದು ಆಸೆ, ಮನಸ್ಸಿನ ಆಸೆ. ಆ ಆಸೆಗೆ ತಕ್ಕ ಹಾಗೆ ನಾವು ದುಡಿದು ತೊಗೊಂಬರ್ತೀವಿ. ಇನ್ನೊಂದು, ನಮಗೇನೂ ಬೇಡ, ಇರೋದ್ರಲ್ಲೇ ನಾವು ಸಂತೋಷವಾಗಿದ್ದೀವಿ, ಮತ್ತು ಅದೇನು ಮಾಡುತ್ತೆ, ನಮ್ಮನ್ನು ಬೇರೆ ಕಡೆ ಹೋಗಲಿಕ್ಕೆ ಬಿಡೋದಿಲ್ಲ. ಸೊ ಯಾವಾಗ ಯಾವುದೇ ಹೊರಗಿನ ಫೋರ್ಸ್, ಅಂದರೆ ನಾನು ಏನೂ ತೊಗೊಳ್ಳದೇ ಇದ್ದರೂ ಕೂಡ ನನ್ನ ಮನಸ್ಸನ್ನು ನಾನು ಶಾಂತವಾಗಿ ಇಟ್ಕೊತೀನಿ ಅಂತ ನಾವು ಯಾವಾಗ ಅಂದ್ಕೊತೀವೋ ಆಗ ನಾವು ದಿವ್ಯ ಪ್ರಜ್ಞೆಯ ಸ್ಥಿತಿಯಲ್ಲಿ ಇರ್ತೀವಿ. ಸೊ ಏನನ್ನೇ ಬೈ ಮಾಡಿದರೂ
ಏನನ್ನು ಬೈ ಮಾಡದೇ ಇದ್ದರೂ ಕೂಡ ನಾನು ಒಂದೇ ಸ್ಥಿತಿಯಲ್ಲಿ ಇರ್ತೀನಿ, ನಾನು ಕೃಷ್ಣ ಪ್ರಜ್ಞೆಯಲ್ಲೇ ತೊಡಗ್ತೀನಿ ಅಥವಾ ಭಗವಂತನ ಒಂದು ಸೇವೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಅನ್ಕೊತೀವಲ್ಲ, ಆಗ ಮಾತ್ರ ನಾವು ಆಧ್ಯಾತ್ಮಿಕವಾಗಿ ಮುಂದೆ ಹೋಗಲಿಕ್ಕೆ ಸಾಧ್ಯ. ಅಂತಹ ದಿವ್ಯ ಸ್ಥಿತಿಯಲ್ಲಿರುವವನಿಗೆ ಕ್ಷುದ್ರ ಪ್ರಾಪಂಚಿಕತೆಯಿಂದುಂಟಾಗುವ ಇಂದ್ರಿಯ ಬಯಕೆಗಳಿರುವುದಿಲ್ಲ. ಸೊ ಯಾವ ಒಬ್ಬ ವ್ಯಕ್ತಿ ಪ್ರಭುವಿನ ನಿರಂತರ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾನೋ, ತನ್ನ ಇರುವಿಕೆ ಏನು ಅನ್ನೋದನ್ನು ತಿಳ್ಕೊತಾನೋ, ಮತ್ತು ತಾನು ಮಾಡುವಂತಹ ಸೇವೆಯಿಂದ ತನ್ನ ಆತ್ಮದ ಸಂತೃಪ್ತಿಯನ್ನು ಪಡಿತಾನೋ, ಅಂತಹ ವ್ಯಕ್ತಿಗೆ ಯಾವುದೇ ಥರದ ಇಂದ್ರಿಯ ಅಪೇಕ್ಷೆಗಳು ಇರೋದಿಲ್ಲ. ಮತ್ತು ಯಾವುದೇ ಥರದ ಜಾಲವನ್ನು ಮಾಯಾಲೋಕ ಹಾಕಿದರೂ ಕೂಡ ಅದರಿಂದ ಅವನು ಬೇಗ ತಪ್ಪಿಸ್ಕೊತಾನೆ. ಯಾಕೆ ಅಂತಂದರೆ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಮುಳುಗಿರ್ತಾನೆ. ಅದನ್ನೇ ನಾವು ಬೇರೆಯವ್ರು ಮಾಡೋಕ್ಕಾಗೋದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿರೋರು ಅಥವಾ ಭಗವಂತನನ್ನು ಅರ್ಥ ಮಾಡ್ಕೋಬೇಕು ಅಂದ್ಕೊಂಡವ್ರಿಗೆ ಇರೋವಂತಹ ಶಕ್ತಿ, ಮನಸ್ಸನ್ನು ಕಂಟ್ರೋಲ್ ಮಾಡೋವಂಥ ಶಕ್ತಿ ಕಾಮನ್ ಪೀಪಲ್ಗೆ ಇರೋದಿಲ್ಲ, ಸಾಮಾನ್ಯ ಜನರಿಗೆ ಅದು ಇರೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಬದಲಾಗಿ ಪ್ರಭುವಿನ ನಿತ್ಯ ಸೇವೆ ಮಾಡುವ ತನ್ನ ಸಹಜ ಸ್ಥಿತಿಯಲ್ಲಿ ಆತನು ಸದಾ ಸುಖಿಯಾಗಿರುತ್ತಾನೆ. ಸೊ ಅವನಿಗೆ ಸಂತೋಷ, ಪರ್ಮನೆಂಟ್ ಸಂತೋಷ ಅಂತ ಸಿಗೋದು ಸದಾ ಕಾಲ ಪ್ರಭುವಿನ ಸೇವೆಯಲ್ಲಿದ್ದಾಗ ಮಾತ್ರ. ಬೇರೆ ಯಾವ ಟೈಮಲ್ಲೂ ಕೂಡ ಅವನಿಗೆ ಯಾವುದೇ ತರಹದ ಸಂತೋಷ ಸಿಗೋದಿಲ್ಲ. ಸೊ ನಾವು ನಮಗೆ ಸಿಗುವಂತಹ ಇಂದ್ರಿಯ ತೃಪ್ತಿಯಲ್ಲಿ ಕೇವಲ ಅದು ತಾತ್ಕಾಲಿಕ. ಅಂತಹದ್ದನ್ನು ನಾವು ಆಸೆಪಟ್ಟು ನಮಗೆ ಸಿಗಬೇಕಾಗಿರುವಂತಹ ಶಾಶ್ವತ ಸುಖವನ್ನು ನಾವು ಕಳ್ಕೋಬಾರ್ದು. ಸೊ ಹಾಗಾಗಿ ಅಟ್ಲೀಸ್ಟ್ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಭಗವಂತ ಅಂದರೆ ಏನು, ಯಾಕೆ ಭಗವಂತ ಭಗವದ್ಗೀತೆಯಲ್ಲಿ ನಮಗೆ ಉಪದೇಶವನ್ನು ಮಾಡಿದ್ದಾನೆ, ಇದನ್ನೆಲ್ಲ ನಾವು ಯಾಕೆ ತಿಳ್ಕೋಬೇಕು, ಇದರಿಂದ ನಮಗೆ ಜೀವನದಲ್ಲಿ ನಾವೇನೇನು ಕಲ್ತ್ಕೋಬೋದು ಅಂತ ಕೂಡ ನಾವು ತಿಳ್ಕೊತಾ ಹೋಗಬೇಕು. ಇಲ್ಲಿಗೆ ನಿಲ್ಲಿಸೋಣ. ಇನ್ನೊಂದು ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.